ನಮಸ್ಕಾರ ವೀಕ್ಷಕರೇ, ಇಂದು ಗೌಡಗೆರೆ ಬರುವ ಎಲ್ಲ ಹಳ್ಳಿಗಳಿಗೆ ಇಂದು ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಅವರು ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಬರ ಪರಿಹಾರದ ಪರಿಶೀಲನೆ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಚಿದಾನಂದ ಅವರು ಸಾಹೇಬ್ರೆ, ನಮ್ಮೂರಿಗೆ ಕುಡಿಯೋ ನೀರಿಲ್ಲ ಎಲ್ಲಾರ್ಗು. ಅದು ಕಾಲಾಂತರ ತಿದ್ದುಪಡಿಯಾಗಿ ಗೋಮಾರದಹಳ್ಳಿ ಆಗಿದೆ ಸಾಹೇಬ್ರೆ. ನಮ್ಮ ಹೆಸರು ಮೂಲ ಇದು ಗೋಮಾರದಹಳ್ಳಿ, ಕಾಲಾನಂತರ ಗೋಮಾರದಹಳ್ಳಿಯಾಗಿ ತಿದ್ದು ರೂಪಾಂತರ ಆಯ್ತು ಸಾಹೇಬ್ರೆ. ಅದು ಕಾಲಾನಂತರ ಹಿಂಗಾಗಿದೆ ಸಾಹೇಬ್ರೆ. ಮೂಲ ಸಮಸ್ಯೆ ಇರೋದು ಕುಡಿಯೋ ನೀರಿಂದು, ರಸ್ತೆ ಇಲ್ಲ ನಮ್ಮೂರಿಗೆ, ಮೂಲ ಸೌಕರ್ಯ ಇಲ್ಲ. ಯಾವುದೇ ಗೋಮಾರದಹಳ್ಳಿ ಈಗ ನಿಮ್ಮೆಲ್ಲ ನಾನು ಒಂದೇ ಒಂದು ಮಾತು ಕೇಳೋದು, ಇವತ್ತು ನಮ್ಮ ಗೌಡಗೆರೆ ಹೋಬಳಿ ಗೋಮಾರದಹಳ್ಳಿ ಗ್ರಾಮ, ಇದು ಪಂಚಾಯತ್ ಇಲ್ಲ, ಗೌಡಗೆರೆ ಪಂಚಾಯತಿ. ಇಲ್ಲಿಗೆ ಮತ್ತೆ ರೈತರ ಅಹವಾಲುಗಳನ್ನು ಕೇಳೋದಕ್ಕೆ ಇಲ್ಲಿ ಒಣಗಿರ್ತಕ್ಕಂಥ ಅಡಿಕೆ ತೋಟ, ತೆಂಗಿನ ತೋಟಗಳು ನೋಡ್ಕೊಂಡು ಬಂದಿದ್ದೇನೆ. ಒಂದು ಅತ್ಯಂತ ವಿಷಾದನೀಯ ಸಂಗತಿ, ಬೇಜಾರಾಗೋ ವಿಚಾರ ಏನಪ್ಪ ಅಂದರೆ, ಕುಡಿಯೋ ನೀರಿಗೆ ಜನ ಹಾಹಾಕಾರ ಪಡ್ತಿದ್ದಾರೆ. ಇವತ್ತು ಈ ಬೇರೆ ಎಲ್ಲ ಬಿಟ್ಬಿಡ್ರಿ, ತೋಟಕ್ಕೆ ನೀರು ಬೇಕು, ಕುಡಿಯೋ ನೀರಿಗೂ ಕೂಡ ಬಿಂದಿಗೆಗಳು ಹಿಡ್ಕೊಂಡು ಯಾವುದೋ 50-60 ವರ್ಷದಿಂದ ಈ ಪದ್ಧತಿ ಇತ್ತು. ಇವತ್ತು ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಏನು ಕೇಂದ್ರ ಸರ್ಕಾರದಿಂದ ಜಲ್ ಜೀವನ್ ಮಿಷನ್ ಮುಖಾಂತರ ಮನೆ ಮನೆಗೆ ನೀರಿಗೆ ಪೈಪ್ಲೈನ್ ಎಲ್ಲ ಹಾಕಿದ್ದಾರೆ, ಆದರೆ ಅದಕ್ಕೆ ಸೋರ್ಸ್ ಇಲ್ಲ. ಎಲ್ಲಿಂದ ಇದು ಯಾರ ಜವಾಬ್ದಾರಿ? ಸರ್ಕಾರ ಇದನ್ನು ಮಾಡಬೇಕು. ಆ ಕೆಲಸ ಮಾಡಿಲ್ಲ. ನಾಮಕಾವಸ್ಥೆಗೆ ಅವ್ರು ಏನು ಮಾಡ್ತಿದ್ದಾರೆ, ಅಲ್ಲೊಂದು ಇಲ್ಲೊಂದು ಬೋರ್ ಕೊರೆದು ನಾವೇನು ಮಾಡಲಿ, ನೀರು ಬೋರ್ ಕೊರೆದ್ವಿ, ನೀರು ಬರಲಿಲ್ಲ ಅಂತೇಳಿ ಒಂದಲ್ಲ 10 ಬೋರ್ ಕೊರಿಲಿ, 10 ಬೋರ್ ಕೊರೆದಾದ್ರೂ ನೀರು ಕೊಡೋದು ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಈ ತಾಲೂಕಿನ ಶಾಸಕರಿಗೆ ಮತ್ತು ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ ನಾನು ಆಗ್ರಹ ಪಡಿಸೋದು, ನಿಜಕ್ಕೂ ನಾವೇನು ಜನಪ್ರತಿನಿಧಿಗಳು ಅಂದ್ಕೊಂಡು ಓಡ್ತೀವಿ, ನಮಗೇನಾದ್ರು ಮನುಷ್ಯತ್ವ ಇದ್ದರೆ ಪ್ರಾಮಾಣಿಕವಾಗಿ ನೀವು ರಾಜಕೀಯ ಮಾಡೋದಾದರೆ ಇವತ್ತಿನ ಸಮಸ್ಯೆಗೆ ನಾವು ಸ್ಪಂದಿಸಬೇಕಾಗತ್ತೆ. ತತ್ಕ್ಷಣಕ್ಕೇನೆ ಏನು ಒಂದು ಬೋರ್ ಕೊರೆದು, ನಾನು ಎಲ್ಲ ಕಡೆ ಒಂದು 10 ಹಳ್ಳಿಗೆ ಹೋಗಿ ಬಂದೆ, ಎಲ್ಲ ಕಡೆ ಅದನ್ನೇ ಹೇಳ್ತಿದ್ದಾರೆ, ಒಂದು ಬೋರ್ ಕೊರೆದ್ರು ನೀರು ಬರಲಿಲ್ಲ, ನಮ್ಮ ಕೆಲಸ ಮುಗೀತು, ಆಯ್ತಲ್ಲ. ಇದೆಲ್ಲ ವ್ಯವಸ್ಥೆ ನೀವೇನು ಮಾಡ್ತೀರಾ ಗೊತ್ತಿಲ್ಲ. ಇವತ್ತು ಜನ ನಿಜಕ್ಕೂ ಕಷ್ಟದಾಗಿದ್ದಾರೆ. ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು ಬಿಂದಿಗೆ ಹಿಡ್ಕೊಂಡು ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋವಂಥದ್ದು. ನೀವು ಒಂದು ಟ್ಯಾಂಕ್ ವಾಟರ್ ಟ್ಯಾಂಕ್ ಕಳಿಸ್ತೀರಾ ಪಂಚಾಯತಿ ವತಿಯಿಂದ, ಅದು ಎಷ್ಟು ಮನೆಗೆ ಎಷ್ಟು ಬಿಂದಿಗೆ ಹಿಡ್ಕೊಳಕ್ಕಾಗತ್ತೆ? ಆಯಿತು, ವಾಟರ್ ಟ್ಯಾಂಕಲ್ಲಿ ಎಲ್ಲ ಮನೆಗಳಿಗೆ ಸಂಪ್ ಕೊಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಹಾಗಾಗಿ ಕೂಡಲೇ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಇಲ್ಲಿ ಬೋರ್ವೆಲ್ ಆಗಲೇಬೇಕು. ಇದರ ಜೊತೆಗೆ ನಮ್ಮ ಈ 2 ಹೋಬಳಿ ಏನಿದೆ, ಏನು ಗೌಡಗೆರೆ ಹೋಬಳಿ, ಹುಲಿಕುಂಟೆ ಹೋಬಳಿ ಮತ್ತು ಕಳ್ಳಂಬೆಳ್ಳ ಹೋಬಳಿ ಕೆಲ ಭಾಗ, ಈ ಗ್ರಾಮಗಳ ಸಂಪೂರ್ಣವಾಗಿ ನಮ್ಮ ಶಾಸಕರು ಹೇಳ್ತಾರೆ, ನಾನು ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ನೀರು ತಂದಿದ್ದೀನಿ ಅಂತ ಒಪ್ಕೊಳ್ಳೋಣ. ಆದರೆ 50 ವರ್ಷದಿಂದ ರಾಜಕಾರಣ ಮಾಡಿದ್ದೀರಾ. ಈ ತಾಲೂಕಲ್ಲಿ ಇರೋದೇ 5 ಹೋಬಳಿ: ಗೌಡಗೆರೆ ಹೋಬಳಿ, ಕಸಬಾ ಹೋಬಳಿ, ಹುಲಿಕುಂಟೆ ಹೋಬಳಿ, ಕಳ್ಳಂಬೆಳ್ಳ ಹೋಬಳಿ, ಬುಕ್ಕಾಪಟ್ಟಣ ಹೋಬಳಿ. ಈ 5 ನಮಗೆ ಸೇರಲ್ಲ, ಇರಲಿ, ಆದರೂ ಅದು ಸೇರಿಸ್ಕೊಳ್ಳೋಣ. 4 ಹೋಬಳಿನಲ್ಲಿ ಕಳ್ಳಂಬೆಳ್ಳ ಹೋಬಳಿ ಒಂದಷ್ಟು ಭಾಗ, ಹಾಗೆ ಕಸಬಾ ಒಂದಷ್ಟು ಬಿಟ್ಟರೆ ಇನ್ನೆಲ್ಲಿ ಏನು ಸಾಧನೆ ಆಗಿದೆ? ಕುಡಿಯೋ ನೀರಿಗೆ ಜನ ಇಷ್ಟ ಆಹಾಕಾರ ಪಡ್ತಿದ್ದಾರೆ ಅಂದರೆ ತೋಟಗಳು ಉಳಿಸ್ಕೊಳಕ್ಕಾಗಿಲ್ಲ. ಇವತ್ತು ಅಪ್ಪರ್ ಭದ್ರಾ ಯೋಜನೆ ಈ ಗ್ರಾಮಗಳು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾವೆ. ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಈ ಗೌಡಗೆರೆ ಹೋಬಳಿ ಯಾವ ಕೆರೆಗಳು ಕೂಡ ಸೇರಿಲ್ಲ. ಹುಲಿಕುಂಟೆ ಹೋಬಳಿನಲ್ಲಿ ಸುಮಾರು ಕೆರೆಗಳು ಸೇರಿಲ್ಲ. ಏನು ಮಾಡಿದಿರಿ? ದಯಮಾಡಿ ನಮ್ಮ ಜನರಿಗೆ ಆನ್ಸರ್ ಮಾಡಬೇಕಾಗತ್ತೆ, ಒಂದು ಉತ್ತರದಾಯಿತ್ವ ಅಂತ ಬೇಕಾಗತ್ತೆ ನಿಮಗೆ. ಏನೂ ಇಲ್ಲದೆ ನಾನು ಎಲ್ಲ ಮಾಡಿದ್ನಿ ಅಂತ ಹೇಳ್ಕೊಂಡು ಹೋಗೋದು ಅದು ಸರಿ ಅಲ್ಲ. ಯಾವ ಕಾಲಕ್ಕೆ ನೀರು ತರೋದು, ನೀರು ಬಿಡೋದು ಯಾವಾಗ? ಮಾತೆತ್ತಿದ್ರೆ ಹಿಂದಿನ ಸರ್ಕಾರದ ಮೇಲೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ತೀರಿ. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ
ಅತಿ ಹೆಚ್ಚು ಸಮಯ ಆಡಳಿತ ಮಾಡೋರು ಯಾರಿದ್ರೆ ಕಾಂಗ್ರೆಸ್ನವರು. ಆದರೆ ಅದೆಲ್ಲ ಇದ್ದು ಕೂಡ ಇವತ್ತು ಅತ್ಯಂತ ಬೇಜವಾಬ್ದಾರಿತನ, ಗರೀಬಿ ಹಠಾವು ಮಾಡ್ತಾನೆ ಇದ್ದೀರಾ. ಆದರೆ ಇಷ್ಟು ವರ್ಷ ಆದರೂ ಕೂಡ ನಿಮ್ಮ ಯೋಗ್ಯತೆಗೆ ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ. ಈಗ ನನಗೆ ಅದೆಲ್ಲ ಗೊತ್ತಿಲ್ಲ. ಈ ತಾಲೂಕು ಆಡಳಿತ, ಜಿಲ್ಲಾಧಿಕಾರಿಗಳಿಗೆ ನಾನು ತಹಶೀಲ್ದಾರರಿಗೆ ಮನವಿ ಮಾಡ್ತೇನೆ, ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾನು ಇನ್ನೊಂದು ವಾರ ಕಾಯ್ತೇನೆ. ಇನ್ನೊಂದು ವಾರದೊಳಗಡೆ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಆಗಲಿಲ್ಲ ಅಂದರೆ ಈ ಎಲ್ಲ ಜನಗಳ ಜೊತೆ ನಾನು ಬಂದು ನಿಮ್ಮ ಕಚೇರಿ ಮುಂದೆ ನಾವು ಧರಣಿ ಕೂತ್ಕೊತೀವಿ. ಅದೇನು ಮಾಡ್ತೀರಾ ಮಾಡಿ, ನಮಗೆ ಬರೀ ನೀರು ಕೊಡ್ಬೇಕು. ಇವತ್ತು ಕೊಟ್ಟರೆ ನೆಕ್ಸ್ಟ್ ಈ ಊರಿನ ಜನ ಎಲ್ಲ ಬಂದರೆ ಊಟನೂ ನೀವೇ ಕೊಡಬೇಕು, ತಿಂಡಿ ಬಟ್ಟೆನೂ ನೀವು ಕೊಡಬೇಕು, ಶೆಲ್ಟ್ರು ನೀವೇ ಕೊಡಬೇಕು. ಇವತ್ತು ಇಲ್ಲಿ ಯಾರಿಗೂ ಮನೆಯಲ್ಲ ಹೇಳ್ತಿದ್ರು ನಮ್ಮ ಕೆಲವರು ಮುಖಂಡರು, ಎಲ್ಲ ನೆಂಟೂರಿಗೆ ಕಳಿಸಿದೀವಿ ಮಕ್ಕಳನ್ನ, ಇಲ್ಲಿ ನೀರಿಲ್ಲ ಅಂತ ಹೇಳಿ ಅಂತ. ಹೌದು ಸರ್ ಎಲ್ಲ ಗುಳೆ ಹೋಗ್ತಾ ಇದೆ ಮಕ್ಕಳನ್ನ. ಹೇಮಾವತಿ ಇದು ಪೈಪ್ ಲೈನ್ ಆಗೈತೆ ಇಲ್ಲಿ ಆಲ್ರೆಡಿ ಇದಾಗೈತೆ. ಒಂದ್ ನಿಮಿಷ ಆದಾಗ ಇಲ್ಲಿ ಟೌನ್ನಾಗ ಹಳ್ಳಿಗೆ ನೀರ್ ಕೊಡ್ಬಾರ್ದು ಅಂತ ಕ್ಯಾನ್ಸಲ್ ಆಗೈತೆ. ಈಗ ಹೇಮಾವತಿದಲ್ಲ, ಈ ಸಾಹೇಬ್ರು ನಮ್ಮ ಶಾಸಕರು ಯಚಂದ್ರ ಸಾಹೇಬ್ರು ಇದಾರಲ್ಲ, ಹಿಂದೆ ಏನ್ ಮಾಡ್ಬಿಟ್ರು, ಒಂದು 50-60 ಕೋಟಿ ಖರ್ಚು ಮಾಡ್ಬಿಟ್ಟು ಎಲ್ಲಿಯೂರ ಹತ್ರ ಬಹುಗ್ರಾಮ ಕುಡಿಯುವ ನೀರಿನ ನಾನು ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತೇನೆ. 60 ಕೋಟಿ ರೂಪಾಯಿ ಸರ್ಕಾರದ ಹಣ, ಜನರ ಹಣ ಖರ್ಚು ಮಾಡಿದ್ರಿ. ಯಾರನ್ನಾರು ಕೇಳಿ ಮಾಡಿದ್ರ? ಈ ಭಾಗ ಜನ ಕೇಳಿ ಮಾಡಿದ್ರ? ನೀರ್ ಯಾಕೆ ಕೊಡ್ತಾ ಇಲ್ಲ? 50-60 ಕೋಟಿ ಜನರ ಹಣ ತಿಂದು ಹಾಕಿದ್ರಲ್ಲ, ಎಲ್ಲೋಯ್ತದು? ಇವತ್ತು ತಾವರೆಕೆರೆಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರಿ, ಹೊಸಳ್ಳಿವರೆಗೂ ಪೈಪ್ ಟ್ಯಾಂಕ್ ಆಗಿದೆ, ನೀರಿಲ್ಲ. ಟ್ಯಾಂಕ್ ಐತೆ, ನೀರಿಲ್ಲ. ನಿಮ್ಗೇನಾದ್ರೂ ಧೈರ್ಯ ಇದ್ರೆ, ಪ್ರಾಮಾಣಿಕತೆ ಇದ್ರೆ, ನಾಳೆ ಬೆಳಿಗ್ಗೆ ಪ್ರೆಸ್ಸಿಗೆ ಮಾತಾಡಿ, ಮಾಧ್ಯಮಕ್ಕೆ ಮಾತಾಡಿ, ಏನು ಯೋಜನೆ, ಯಾಕದು ಯೋಜನೆ ಕುಂಠಿತಗೊಂಡಿದೆ, ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದ್ರು, ನಾನು ಸದನದಲ್ಲಿ ಈ ಪ್ರಶ್ನೆ ಎತ್ತುತ್ತೇನೆ. ಅರ್ಥ ಆಯ್ತಲ್ಲ? 50-60 ಕೋಟಿ ದುಡ್ಡು ಖರ್ಚು ಮಾಡಿ ನಾವು ಅನ್ಕೊಂಡಿದ್ವಿ ನೀರು ಹೋಗ್ತಾ ಇದೆ ಅಂತ. ಖಾಲಿ ಪೈಪ್ ಇದೆ, ದುಡ್ಡು ಮಾಡ್ಕೊಂಡ ಯಾವನು ಕಾಂಟ್ರಾಕ್ಟ್ ಮಾಡ್ಕೊಂಡ ದುಡ್ಡು ಮಾಡ್ಕೊಂಡ ಯಾರ್ಯಾರಿಗೆ ಏನೋ ಕೊಡ್ಬೇಕು ಕೊಟ್ಟ, ಅವ್ನ ಕೆಲ್ಸನೂ ಮುಗೀತು, ಇವ್ರ ಕೆಲ್ಸನೂ ಮುಗೀತು, ಅಷ್ಟೇ. ವ್ಯವಸ್ಥೆ ಇದು ಒಬ್ಬ ಹಿರಿಯ ರಾಜಕಾರಣಿಗಳು, ಜವಾಬ್ದಾರಿಯುತ ರಾಜಕಾರಣಿಗಳು ಮಾಡೋ ಕೆಲ್ಸನ. ಹಾಗಾಗಿ ನಾನು ಈ ಜನರ ಪರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ, ನಿಮ್ಮ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಏನಾಯಿತು? ಮೊದಲನೇದು 60 ಕೋಟಿ ರೂಪಾಯಿ ಜನರ ಹಣ ಎಲ್ಲೂ ಹೋಯಿತು? ಅದು ಯಾರು ವಾಪಸ್ ಕೊಡ್ತಾರೆ? ಶಿರಾದಲ್ಲಿ UGD ಮಾಡಿದ್ರಿ, UGD ಎಲ್ಲ ಅಧ್ವಾನೆದ್ದೋಗಿದೆ, UGD ಎಲ್ಲೂ ವರ್ಕ್ ಆಗ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈಗ ಇಲ್ಲಿ ನೋಡಿದ್ರೆ 60 ಕೋಟಿ ಖರ್ಚು ಮಾಡಿಬಿಟ್ಟು 60 ಕೋಟಿ ತಂದೆ ಏನು ಮಾಡಕ್ ತಂದ್ರಿ? ಏನಾಯ್ತು? ಹಾಗಾಗಿ ಈ ಜನರ ನೋವಿದೆ, ಸಂಕಟ ಇದೆ. ನೀವು ಏನು ಹಿಂದೆ ಪ್ಲಾನ್ ಮಾಡಿದ್ರಿ ಅದರ ಪ್ರಕಾರ ನೀವು ನೀರನ್ನು ಕೊಡಬೇಕು ನಿಮ್ಮ ಸರ್ಕಾರದ ಅವಧಿನಲ್ಲಿ. ಕೊಡಲಿಲ್ಲ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ, ಇನ್ನೊಂದು ವಾರದೊಳಗಡೆ ಇವ್ರಿಗೆ ಕುಡಿಯೋ ನೀರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ನೀವು ಮಾಡಲಿಲ್ಲ ಅಂದರೆ ಖಂಡಿತ ನಿಮ್ಮ ಮನೆ ಮುಂದೆ ಬಂದು ಧರಣಿ ಮಾಡ್ತೀವಿ. ಕಚೇರಿ ಬಿಟ್ಬಿಡಿ. ತಾಲೂಕು ಕಚೇರಿ ನಾನು ಸನ್ಮಾನ್ಯ DC ಅವರಿಗೆ, ಈ ಜಿಲ್ಲೆ DC ಅವರಿಗೆ ನಾನು ಮನವಿ ಮಾಡ್ತೇನೆ, ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ತುಮಕೂರು ಜಿಲ್ಲೆ ಅಂದರೆ ತುಮಕೂರು ನಗರ ಅಂತಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ತುಮಕೂರು ಜಿಲ್ಲೆ ಅಂದ್ರೆ ತುಮಕೂರು ಜಿಲ್ಲೆನಾಗಿರೋ 11 ತಾಲೂಕು ಬರುತ್ತೆ, ಪ್ರತಿ ಗ್ರಾಮ ಕೂಡ ತುಮಕೂರು ಜಿಲ್ಲೆಗೆ ಸೇರಿರುತ್ತೆ. ಸೊ ನೀವು ಕೆಲಸ ಮಾಡ್ತಾ ಇದ್ದೀರಿ. ನಾನು ಪತ್ರಿಕೆಗಳಲ್ಲಿ ಓದಿದೆ, ನೀವು ರೈತರ ಮಳೆ ಹಾನಿಗೆ ಹೋಗಿರೋ ಜನಕ್ಕೆ ಭೇಟಿ ಕೊಟ್ಟಿದ್ದೀರಾ ಅಂತ. ಹಾಗೆ ಬರ ಇಲ್ಲಿಗೂ ಬನ್ನಿ, ನೀರಿಲ್ದಿರೋ ಕಡೆನೂ ಬನ್ನಿ, ನೋಡಿ. ನಾನು ಹೇಳ್ತಾ ಇದ್ದೀನಿ, ನೀವು ಗ್ರಾಮಗಳಿಗೆ, ಗೌಡಗೆರೆ ಹೋಬಳಿಗೆ, ಹುಲಿಕುಂಟೆ ಹೋಬಳಿಗೆ ಭೇಟಿ ಕೊಡಲೇಬೇಕು. ಭೇಟಿ ಕೊಟ್ಟು ತಕ್ಷಣವೇ ಸರ್ಕಾರದವ್ರನ್ನ ಕೇಳಿದ್ರೆ $1,800 ಅಡಿ ಕೊರಿತಾರೋ, ನಮಗ್ ನೀರ್ ಬೇಕು ಅಷ್ಟೇ. ನೀವ್ ಎಲ್ಲಿಂದ ತರ್ತೀರಿ ಗೊತ್ತಿಲ್ಲ. ಈಗ ನೀವು ಮುಂದಾಲೋಚನೆ ಮಾಡಿ ನೀರ್ ತಂದ್ರಿ, ಪೈಪ್ ಲೈನ್ ಹಾಕಿದ್ರಿ, ಅದಕ್ಕೆ ನೀರ್ ಕೊಡಿ. ಈಗ ನೀರ್ ಕೊಡ್ಲಿಲ್ಲ, ಅದ್ರಲ್ಲಿ ನೀರ್ ಕೊಡಿ, ಪ್ರಶ್ನೆ ಮಾಡೋಣ. ನಾನು ನಿಮ್
ಜೊತೆಗಿದ್ದೇನೆ. ಖಂಡಿತವಾಗ್ಲೂ ಕೂಡ ಇದಕ್ಕೆ ಈ ಭಾಗದಲ್ಲಿ ಏನ್ ತೊಂದರೆ ಇದೆ ನಾನು ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತಾ ಇದ್ದೇನೆ. ಇದಕ್ಕೊಂದು ವ್ಯವಸ್ಥೆ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ಕೆಲಸ ಮಾಡಿಲ್ಲ ಅಂದ್ರೆ